ಅನ್ನ ಸಾಂಬಾರು ಅಥವಾ ರೊಟ್ಟಿ ಪಲ್ಯ ತಿಂದು ನಿಮಗೆ ಬೇಜಾರಾಗಿದ್ದರೆ ತಕ್ಷಣವೇ ಮಾಡಿಕೊಳ್ಳುವಂಥ ಸೋಯಾ ಚಂಕ್ಸ್ ರೈಸನ್ನು ಮಾಡೋದು ಹೇಗೆ ಅಂತ ಇಲ್ಲಿ ನಾನು ತೋರಿಸಿಕೊಡ್ತಾ ಇದ್ದೀನಿ. ನಾವು ಇದನ್ನು ಬ್ರೇಕ್ಫಾಸ್ಟು ಮಾಡ್ಕೋಬಹುದು, ಹಾಗೆಯೇ ಲಂಚ್ ಬಾಕ್ಸು ಕೂಡ ಹಾಕಿ ಕೊಡಬಹುದು. ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಹಾಗಿದ್ರೆ ಬನ್ನಿ ಈ ಸೋಯಾ ಚಂಕ್ಸ್ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ಈಗ ನಾನಿಲ್ಲಿ ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ. ಇದರಲ್ಲಿ ಬಿಸಿ ನೀರು ಹಾಕಿ ನಾವು ಒಂದು 15 ನಿಮಿಷ ಇದನ್ನು ನಾವು ನೆನೆಯಲಿಕ್ಕೆ ಬಿಡಬೇಕು. ಹಾಗೆಯೇ 2 ಬೌಲಷ್ಟು ಇಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿಯನ್ನು ನಾವು 2 ಸಲ ನೀರು ಹಾಕಿ ಚೆನ್ನಾಗಿ ತೊಳೆದು ಮತ್ತೆ ನೀರು ಹಾಕಿ ನಾವು ಇದನ್ನು 30 ನಿಮಿಷ ಇದನ್ನು ನೆನೆಯಲಿಕ್ಕೆ ಬಿಡಬೇಕು. ಇಲ್ಲಿ ಸೋಯಾ ನೆನೆಯಲಿಕ್ಕಿಟ್ಟು 15 ನಿಮಿಷ ಆಗಿದೆ. ಇವಾಗ ಇದನ್ನು ನಾವು ಹಿಂಡಿ ತೆಗಿಬೇಕಾಗತ್ತೆ. ಈಗ ಇಲ್ಲಿ ಎಲ್ಲ ಸೋಯಾನು ನೀರಿನಿಂದ ಹಿಂಡಿ ತಗೊಂಡಾಗಿದೆ. ಇವಾಗ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ 6 ಟೀ ಸ್ಪೂನಷ್ಟು ಇಲ್ಲಿ ಮೊಸರು ತಗೊಳ್ತಾ ಇದ್ದೀನಿ. ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಖಾರದ ಪುಡಿ 1/2 ಟೀ ಸ್ಪೂನಷ್ಟು, ಹಾಗೆಯೇ ಉಪ್ಪು, ಇವಿಷ್ಟು ಮಿಕ್ಸ್ ಮಾಡಿಕೊಳ್ಳಿ. ಈಗ ಇವೆಲ್ಲ ಮಿಕ್ಸ್ ಆದ ನಂತರ ಈಗ ನಾವು ಈ ಮಸಾಲೆಯಲ್ಲಿ ಈ ಸೋಯಾ ಚಂಕ್ಸನ್ನು ನಾವು ಹಿಂಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದರ ಮೇಲೆ ಪ್ಲೇಟನ್ನು ಮುಚ್ಚಿ ನಾವು ಒಂದು 15 ನಿಮಿಷ ಬಿಡಬೇಕು. ಅಲ್ಲಿವರೆಗೂ ನಾವು ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಗ್ಯಾಸ್ ಮೇಲೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ನಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ, 3 ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಇಲ್ಲಿ ನೋಡಿ ಗರಂ ಮಸಾಲೆ ತೊಗೊಂಡಿದ್ದೀನಿ. ದಾಲ್ಚಿನ್ನಿ, ಏಲಕ್ಕಿ ಮತ್ತು ಮಸಾಲ ಎಲೆ, ಬೇ ಲೀಫ್ ಅಂತಾರೆ ನೋಡಿ ಅದು, ಲವಂಗ ಮತ್ತು ಜೀರಿಗೆ ಇವಿಷ್ಟು ಇಲ್ಲಿ ಒಗ್ಗರಣೆಗೆ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಈ ಎಲ್ಲ ಸಾಮಗ್ರಿಗಳ ಅಳತೆ ಪ್ರಮಾಣವನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಈಗ ಈರುಳ್ಳಿ 2 ಚಿಕ್ಕದಾಗಿ ಕಟ್ ಮಾಡಿ ಇಲ್ಲಿ ಒಗ್ಗರಣೆಗೆ ಹಾಕಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ಇಲ್ಲಿ ನೀವು ನೋಡ್ಬೋದು. ಈಗ ಇದರಲ್ಲಿ ಹಸಿಮೆಣಸಿನ್ಕಾಯಿ 3 ಸೇರಿಸಿದ್ದೀನಿ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೀ ಸ್ಪೂನಷ್ಟು ಸೇರಿಸಿ ಇದು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಈಗ ಇಲ್ಲಿ ನಾನು 3 ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಇದರಲ್ಲಿ ಬಾಡಿಸ್ಕೋಬೇಕು. ಅರ್ಧ ಟೀ ಸ್ಪೂನಷ್ಟು ಅರಿಶಿನ, 1/2 ಟೀ ಸ್ಪೂನಷ್ಟು ಇಲ್ಲಿ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ಗರಂ ಮಸಾಲ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಮ್ಯಾರಿನೇಟ್ ಏನು ಮಾಡಿ ಇಟ್ಟಿದ್ವಿ ಅಲ್ಲ ಸೋಯಾ ಚಂಕ್ಸ್ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು 5 ನಿಮಿಷ ಬಿಡಿ. ಇವಾಗ ಇದರಲ್ಲಿ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನಾವಿನ್ನು ನೆನೆಲಿಕ್ಕೆ ಇಟ್ಟಿದ್ದೀವೆಲ್ಲ ಅಕ್ಕಿ, ಆ ಅಕ್ಕಿಯಲ್ಲಿನ ನೀರು ತೆಗೆದು ಈಗ ಇಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಹಗುರವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇಲ್ಲಿ ನೋಡಿ ಇದು ಮಿಕ್ಸ್ ಆಗಿದೆ. ಸೋಯಾ ಮ್ಯಾರಿನೇಟ್ ಮಾಡಿಟ್ಟಂಥ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. 2 ಬೌಲ್ ಅಕ್ಕಿಗೆ 4 ಬೌಲಷ್ಟು ಇಲ್ಲಿ ನೀರು ಸೇರಿಸಿದ್ದೀನಿ. ನೀರು ಸೇರಿಸಿ ಇದು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಹಗುರವಾದ ಕೈಗಳಿಂದ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾವು ಇದರ ಮೇಲೆ ಕುಕ್ಕರ್ ಲಿಡ್ಡನ್ನು ಹಾಕಿ 2 ಸಿಟಿ ನಾವು ಮಾಡ್ಕೋಬೇಕು. ಇವಾಗ ಇಲ್ಲಿ 2 ಸಿಟಿ ಆಗಿದೆ. ಇಲ್ಲಿ ಕುಕ್ಕರು ಕೂಡ ತಣ್ಣಗಾಗಿದೆ, ಹಾಗೆಯೇ ರೈಸು ಕೂಡ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಇನ್ನಷ್ಟು ಸುಲಭದ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.